ವಿಶ್ವ ಅಂಡಾಶಯ ಕ್ಯಾನ್ಸರ್ ದಿನದ ಅಂಗವಾಗಿ ಖಾಸಗಿ ಸ್ವಯಂ ಸೇವಾ ಸಂಸ್ಥೆಯೊಂದು ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಶಾಸಕ ಡಾ ಸಿಎನ್ ಅಶ್ವತ್ಥನಾರಾಯಣ ಬೆಂಗಳೂರಿನಲ್ಲಿಂದು ಉದ್ಘಾಟಿಸಿದರು. ಬಳಿಕ ಅವರು ಅಂಡಾಶಯ ಕ್ಯಾನ್ಸರ್ನ ಆರಂಭಿಕ ಹಂತದ ಪತ್ತೆ ಸಾಧ್ಯವಾಗದೇ ಇರುವುದರಿಂದ ಅದು ಸವಾಲಾಗಿದೆ. ಇದರ ಆರಂಭಿಕ ಹಂತವನ್ನು ಪತ್ತೆ ಹಚ್ಚುವ ಬಗ್ಗೆ ಸಂಶೋಧನೆಗಳು ಹೆಚ್ಚಾಗಬೇಕು. ಇಂತಹ ಸಂಶೋಧನೆಗಳನ್ನು ಕೈಗೊಳ್ಳಲು ಬೆಂಗಳೂರು ಸೂಕ್ತ ಸ್ಥಳ ಎಂದರು. ಬರುತ್ತೆ ಅದನ್ನು ತಗೊಳ್ಬೇಕು, ಮಾಡಿದಕ್ಕೆ ಫಲಕಾರಿಯಾಗಿರಬೇಕು. ಎಲ್ಲೊಂದು ಕಡೆ ಮಾಡೋದು ವಿ ಟ್ರೈಡ್ ಅವರ್ ಬೆಸ್ಟ್ ಬಟ್ ರಿಸಲ್ಟ್ ಇಲ್ಲ ಅಂದಾಗ ತುಂಬ ಡಿಸಪಾಯಿಂಟ್ಮೆಂಟ್ ಇರುತ್ತೆ. ಯಾಕಂದರೆ ತುಂಬ ದುಡ್ಡನ್ನು ಖರ್ಚು ಮಾಡ್ತಾರೆ. ಕ್ಯಾನ್ಸರ್ನಿಂದ ಗುಣಮುಖರಾದ ಸ್ಮಿತಾ, ಶಸ್ತ್ರಚಿಕಿತ್ಸೆ ನಂತರ ಭಯವಾಗಿತ್ತು, ವೈದ್ಯರ ಸಲಹೆ ಅನುಸರಿಸಿದ್ದು ಈಗ ಆರೋಗ್ಯ ಸುಧಾರಿಸಿದೆ ಎಂದರು. ಈಚ್ ಅಂಡ್ ಎವ್ರಿ ಕೀಮೋಗೂ ನಾನು ಪಟ್ಟಿದ ಕಷ್ಟ ಅದೇನು ಇಲ್ಲ ಅಂತ ನನ್ನ ಫ್ಯಾಮಿಲಿ ನೋಡಿದಾಗ ಗೊತ್ತಾಯಿತು. ಸೊ ಐ ಗಾಟ್ ಟು ನೋ ದಟ್ ಹೌ ಟು ಗೋ ಥ್ರೂ ಇಟ್ ಆ್ಯಂಡ್ ಐ ಮೇಡ್ ಇಟ್ ಮೈ ಸೆಲ್ಫ್ ಸ್ಟ್ರಾಂಗ್ ಟು ಕಮ್ ಓವರ್ ದಟ್. ಮುಖ್ಯ ವೈಜ್ಞಾನಿಕ ಸಂಯೋಜಕ ಡಾ ರೂಪೇಶ್ ಎಂ, ರೋಗಿಗಳ ಪರಿಸ್ಥಿತಿ ಆಧರಿಸಿ ಚಿಕಿತ್ಸಾ ವಿಧಾನಗಳಲ್ಲಿ ಸುಧಾರಣೆ ಕಂಡುಕೊಳ್ಳಲು ಸಾಧ್ಯವಾಯಿತು ಎಂದರು. And so what better platform than BSOG? So that is the reason I envisaged of doing this kind of a program wherein we will have our patients being commemorated for their strength as well as have a scientific program. ಸ್ತ್ರೀ ರೋಗ ತಜ್ಞೆ ಡಾ ಮಂಜುಳಾ ಎಸ್ ಪಾಟೀಲ್, ಅಂಡಾಶಯ ರೋಗಕ್ಕೆ ನಿರ್ದಿಷ್ಟ ರೋಗ ಲಕ್ಷಣ ಇಲ್ಲದ ಕಾರಣ ಆರಂಭಿಕ ಹಂತದಲ್ಲಿ ಪತ್ತೆ ಕ್ಲಿಷ್ಟಕರ ಎಂದು ತಿಳಿಸಿದರು. It can be elevated in 1% of the normal population, and even in cases like endometriosis it can be raised as high as 100, and then 50% of the diagnosed ovarian cancer it may not be elevated in the early. ಈ ಸಂದರ್ಭದಲ್ಲಿ ಕ್ಯಾನ್ಸರ್ನಿಂದ ಗುಣಮುಖರಾದ ರೋಗಿಗಳನ್ನು ಸನ್ಮಾನಿಸಲಾಯಿತು.